ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ. ಕೆಲವೇ ದಿನಗಳ ಹಿಂದೆ ಕುಂದಾಪುರದಲ್ಲಿ ಬೆಳ್ಳಂಬೆಳಗ್ಗೆ ನಡೆದಿದ್ದ ಆ ಶೂಟೌಟ್ ಘಟನೆಯ ನೆನಪು ಇನ್ನೂ ಜನರ ಮನಸ್ಸಿಂದ ಮಾಸಿಲ್ಲ. ಅಷ್ಟರಲ್ಲಿ ಜಿಲ್ಲೆಯಲ್ಲಿ ಮತ್ತೊಂದು ಶಾಕಿಂಗ್ ಶೂಟೌಟ್ ನಡೆದು ಹೋಗಿದೆ. ಹಾಡಹಗಲೇ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿ ಪ್ರಭಾವಿ ಕಾಂಗ್ರೆಸ್ ಮುಖಂಡ, ಉದ್ಯಮಿ ಹಾಗೂ ಮುದರಂಗಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದ ಡೇವಿಡ್ ಡಿಸೋಜಾರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ಘಟನೆ ಎಲ್ಲಿ ನಡೆಯಿತು, ಹೇಗ್ ನಡೆಯಿತು, ಪೊಲೀಸರ ತನಿಖೆ ಎಲ್ಲಿವರೆಗೆ ಬಂದಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈ ಭೀಕರ ಹತ್ಯೆ ನಡೆದಿದ್ದು ಉಡುಪಿ ಜಿಲ್ಲೆಯ ಪಿಲಾರು ಗ್ರಾಮದ ಮುದರಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶುಕ್ರವಾರ ಮಧ್ಯಾಹ್ನದ ಸಮಯ. ಮುದರಂಗಡಿಯ ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಚರ್ಚ್ ಎದುರು ಡೇವಿಡ್ ಡಿಸೋಜಾ ಅವರಿದ್ದಾಗ ಇದ್ದಕ್ಕಿದ್ದಂತೆ ಬೈಕ್ನಲ್ಲಿ ಬಂದ ಇಬ್ಬರು ಹೆಲ್ಮೆಟ್ ಧರಿಸಿದ್ದ ದುಷ್ಕರ್ಮಿಗಳು ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯಾರು ಊಹಿಸದ ರೀತಿಯಲ್ಲಿ ಪಾಯಿಂಟ್ ಬ್ಲಾಂಕ್ನಲ್ಲಿ ಗನ್ನಿಂದ ಶೂಟ್ ಮಾಡಿದ್ದಾರೆ. ಗುಂಡಿನ ಸದ್ದು ಕೇಳಿ ಅಕ್ಕಪಕ್ಕದಲ್ಲಿದ್ದ ಜನ ಓಡೋಡಿ ಬರುವಷ್ಟರಲ್ಲಿ ಆ ಬೈಕ್ನಲ್ಲಿದ್ದ ಕಿಲಾಡಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಗುಂಡೇಟಿನಿಂದ ತೀವ್ರವಾಗಿ ಗಾಯಗೊಂಡು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಡೇವಿಡ್ ಡಿಸೋಜಾರನ್ನ ಸ್ಥಳೀಯರು ತಕ್ಷಣವೇ ಹಾಸ್ಪಿಟಲ್ಗೆ ಕರೆದೊಯ್ಯಲು ಪ್ರಯತ್ನ ಪಟ್ಟರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಹಾಸ್ಪಿಟಲ್ ತಲುಪುವ ದಾರಿ ಮಧ್ಯದಲ್ಲೇ ಡೇವಿಡ್ ಡಿಸೋಜಾ ಕೊನೆಯುಸಿರೆಳೆದಿದ್ದಾರೆ ಅಂತ ಡಾಕ್ಟರ್ಸ್ ಕನ್ಫರ್ಮ್ ಮಾಡಿದ್ದಾರೆ. ಹತ್ಯೆಯಾದ ಡೇವಿಡ್ ಡಿಸೋಜಾ ಸ್ಥಳೀಯವಾಗಿ ತುಂಬಾ ಪಾಪ್ಯುಲರ್ ಆಗಿದ್ದ ಪರ್ಸನಾಲಿಟಿ. ಅವರು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಮುಖಂಡರಾಗಿದ್ರು. ಮುದರಂಗಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಜೊತೆಗೆ ಒಬ್ಬ ಸಕ್ಸಸ್ಫುಲ್ ಬಿಸಿನೆಸ್ ಮ್ಯಾನ್ ಹಾಗೂ ಪ್ರಮುಖ ಸಿವಿಲ್ ಕಾಂಟ್ರಾಕ್ಟರ್ ಕೂಡ ಆಗಿದ್ರು. ಸ್ಥಳೀಯವಾಗಿ ಒಳ್ಳೆ ಹೆಸರಿದ್ದ, ರಾಜಕೀಯವಾಗಿ ಮತ್ತು ಬಿಸಿನೆಸ್ ಕ್ಷೇತ್ರಗಳಲ್ಲಿ ಬ್ಯುಸಿಯಾಗಿದ್ದ ಇಂತಹ ವ್ಯಕ್ತಿಯನ್ನ ಹಾಡಹಗಲೇ ಚರ್ಚ್ ಮುಂಭಾಗದಲ್ಲೇ ಶೂಟ್ ಮಾಡಿ ಕೊಂದಿರೋದು ಇಡೀ ಉಡುಪಿ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಇನ್ನು ಘಟನೆ ನಡೆದ ವಿಷಯ ತಿಳಿತಾ ಇದ್ದಂತೆ ಶಿರ್ವಾ ಮತ್ತು ಪಡುಬಿದ್ರಿ ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ಪಾಟ್ಗೆ ರಶ್ ಮಾಡಿದ್ದಾರೆ. ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಅವರು ಕೂಡ ಸ್ವತಃ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸಾಕ್ಷ್ಯ ಸಂಗ್ರಹಕ್ಕಾಗಿ ಅಪರಾಧ ಸ್ಥಳ ಪರಿಶೀಲನಾ ತಂಡ, ಎಸ್ಒಸಿಒ ಟೀಮ್ ಹಾಗೂ ಶ್ವಾನದಳ ಬಂದು ಸ್ಪಾಟ್ನಿಂದ ಇಂಪಾರ್ಟೆಂಟ್ ಕ್ಲೂಗಳನ್ನ ಕಲೆಕ್ಟ್ ಮಾಡಿದೆ. ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳುಹಿಸಲಾಗಿದ್ದು ಆರೋಪಿಗಳನ್ನ ಟ್ರ್ಯಾಕ್ ಮಾಡಲು ಸ್ಪೆಷಲ್ ಟೀಮ್ಗಳನ್ನ ಫಾರ್ಮ್ ಮಾಡಲಾಗಿದೆ ಅಂತ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಸಂಜೆ ಸುಮಾರು 3:45-4 ಗಂಟೆ ಮಧ್ಯದಲ್ಲಿ ಶಿರ್ವ ಮುದ್ರಂಗಡಿ ಚರ್ಚ್ ಎಂಟ್ರೆನ್ಸ್ ಮುಂದೆ ಡೇವಿಡ್ ಎಂಬ ವ್ಯಕ್ತಿ ಅವರದು ಆಫೀಸ್ ಮುಂದೆ ಅವರ ಕಾರ್ ಹತ್ತುವಾಗ ಅನ್ನೋನ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು ಬೈಕಲ್ಲಿ ಬಂದು ಅವರಿಗೆ ಕ್ಲೋಸ್ ರೇಂಜಲ್ಲಿ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿ, ಒಂದು ಶಾರ್ಟ್ ವೆಪನ್ನಿಂದ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿ ಸ್ಥಳದಿಂದ ಪರಾರಿಯಾಗಿರೋ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ದಾಖಲೆ ಮಾಡಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಇದಕ್ಕೆ CCTV ಹಾಗೂ ಮತ್ತು ಇತರ ಎಲ್ಲ ರೀತಿಯಲ್ಲಿರುವ ಸೈಂಟಿಫಿಕ್ ಎವಿಡೆನ್ಸನ್ನು ಹುಡುಕಿ ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಮಾಡ್ತೀವಿ. ಈ ವ್ಯಕ್ತಿ ಡೇವಿಡ್ ಎಂಬುವರದು ಈ ಹಿಂದೆ ಆಗಿರುವಂತಹ ಹಣದ ವಿಚಾರಗಳ ಮೇಲೆ ನಮಗೆ ಸದ್ಯಕ್ಕೆ ಈ ಘಟನೆಗೆ ಕಾರಣ ಸದ್ಯಕ್ಕೆ ಪ್ರಾಥಮಿಕವಾಗಿ ಹಾಗೆ ಕಂಡು ಬರ್ತಿದೆ. ಬೇರೆನೂ ಇರಬಹುದು, ಬಟ್ ಪ್ರಾಥಮಿಕವಾಗಿ ಹಣದ ವಿಚಾರ ಅಂತ ನಮಗೆ ಕಂಡು ಬರ್ತಾ ಇದೆ. ಈಗ ಎಲ್ಲರ ಮನಸ್ಸಲ್ಲಿ ಮೂಡ್ತಿರೋ ಮೈನ್ ಕ್ವೆಶ್ಚನ್ ಅಂದ್ರೆ ಈ ಹತ್ಯೆಯ ಹಿಂದಿರೋ ರಿಯಲ್ ರೀಸನ್ ಏನು ಅಂತ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ದಾಳಿಗೆ ನಿಖರವಾದ ಕಾರಣ ಏನು ಅನ್ನೋದು ಇನ್ನೂ ಕೂಡ ಅಫಿಷಿಯಲ್ ಆಗಿ ರಿವೀಲ್ ಆಗಿಲ್ಲ. ಆದ್ರೆ ಪೊಲೀಸರು ಬೇರೆ ಬೇರೆ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ವೈಯಕ್ತಿಕ ದ್ವೇಷ ಇರಬಹುದು ಅಂತಾನು ಹೇಳಲಾಗ್ತಾ ಇದೆ. ಡೇವಿಡ್ ಅವರಿಗೆ ಯಾರ ಜೊತೆಗಾದ್ರೂ ಪರ್ಸನಲ್ ಕಮಿಟ್ಮೆಂಟ್ ಇತ್ತ? ಇವರು ಕಾಂಟ್ರಾಕ್ಟರ್ ಮತ್ತು ಉದ್ಯಮಿ ಆಗಿದ್ರಿಂದ ಬಿಸಿನೆಸ್ ಶತ್ರುತ್ವ ಏನಾದ್ರೂ ಇತ್ತ, ಅಥವಾ ಲೋಕಲ್ ಪಾಲಿಟಿಕ್ಸ್ ಕಾರಣವೇ ಅನ್ನುವಂತಹ ಆಂಗಲ್ ನಲ್ಲೂ ತನಿಖೆ ನಡೀತಾ ಇದೆ. ಪ್ರಸ್ತುತ ಶಿರ್ವಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ದು ಘಟನಾ ಸ್ಥಳದ ಸುತ್ತಲಿರುವಂತಹ CCTV ಫುಟೇಜ್ ಗಳನ್ನ ಪೊಲೀಸರು ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡ್ತಿದ್ದಾರೆ. ಬೈಕ್ ನಲ್ಲಿದ್ದ ಆರೋಪಿಗಳು ಯಾವ ಮಾರ್ಗದಲ್ಲಿ ಬಂದ್ರು ಮತ್ತು ಹತ್ಯೆ ಮಾಡಿದ ಮೇಲೆ ಎತ್ತ ಕಡೆ ಎಸ್ಕೇಪ್ ಆದ್ರು ಅನ್ನೋದನ್ನ CCTV ಮೂಲಕ ಟ್ರೇಸ್ ಮಾಡಲಾಗ್ತಿದೆ. ಉಡುಪಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ.
ವಾತಾವರಣ. ಆದರೆ ಇತ್ತೀಚೆಗೆ ಕರಾವಳಿ ಭಾಗದಲ್ಲಿ ಸರಣಿ ಅಪರಾಧ ಘಟನೆಗಳು ಜನರಲ್ಲಿ ಆತಂಕ ಮೂಡಿಸಿದೆ. ಕೆಲವೇ ದಿನಗಳ ಹಿಂದಷ್ಟೇ ಕುಂದಾಪುರದಲ್ಲಿ ಬೆಳ್ಳಂಬೆಳಗ್ಗೆ ಹತ್ಯೆ ನಡೆದಿತ್ತು. ಆ ಶಾಕ್ನಿಂದ ಜನರು ಹೊರಬರೋದ್ರಲ್ಲಿ ಈಗ ಮುದ್ರಂಗಡಿಯಲ್ಲಿ ಹಾಡ ಹಗಲೇ ಗನ್ ಕಲ್ಚರ್ ತೋರಿಸಿ ಕಾಂಗ್ರೆಸ್ ನಾಯಕನನ್ನ ಮುಗಿಸಿರೋದು ಸ್ಥಳೀಯರನ್ನ ಭೀತಿಗೆ ತಳ್ಳಿದೆ. ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಗಳನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಪೊಲೀಸರು ರಚಿಸಿರುವಂತಹ ಸ್ಪೆಷಲ್ ಟೀಮ್ಗಳು ಈಗಾಗಲೇ ಆರೋಪಿಗಳಿಗಾಗಿ ಬಲೆ ಬೀಸಿದ್ದು ತನಿಖೆ ಭರದಿಂದ ಸಾಗ್ತಿದೆ. ಈ ಹತ್ಯೆಯ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು, ದುಷ್ಕರ್ಮಿಗಳು ಬಲೆಗೆ ಬೀಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಡೇವಿಡ್ ಅವರು ನಮ್ಮ ಪಂಚಾಯತಿನ ಅಧ್ಯಕ್ಷರಾಗಿದ್ದಂಥವರು, ನಮ್ಮ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರು. ಅವರಿಗೆ ಇವತ್ತು ಶೂಟೌಟ್ ಆಗಿದೆ. ಯಾರೋ ಇಬ್ಬರು ದುಷ್ಕರ್ಮಿಗಳು ಬಂದು ಅಟ್ಯಾಕ್ ಮಾಡಿದ್ದಾರೆ ಅಂತೇಳಿ ಕೇಳಿದ್ದೇವೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ನೋಡಿದವರಿದ್ದಾರೆ. ಹಾಗಾಗಿ ಪೊಲೀಸ್ ಇವಾಗಲೇ ತನಿಖೆ ಪ್ರಾರಂಭ ಮಾಡಿದೆ. SP ಅವರು ಸ್ಪಾಟ್ಗೆ ಹೋಗಿದ್ದಾರೆ. ಪೊಲೀಸ್ ತನಿಖೆ ನಡೀತಾ ಇದೆ. ಯಾವ ಕಾರಣ, ಏನು, ಯಾರು ಅನ್ನೋದ್ರ ಬಗ್ಗೆ ತನಿಖೆಯಲ್ಲಿ ತಿಳುವಳಿಕೆ ಬರ್ತದೆ. ಯಾವ ಕಾರಣ, ಏನು ಅನ್ನೋದ್ರ ಬಗ್ಗೆ ತನಿಖೆಯಲ್ಲಿ ತಿಳುವಳಿಕೆ ಬರಬೇಕಷ್ಟೇ. ಪ್ರತ್ಯದರ್ಶಿ ಅವರು ನೋಡಿದವರಿದ್ದಾರೆ. CCTVಯಲ್ಲಿ ಎಲ್ಲ ಫೂಟೇಜ್ ಇದೆ. ಏನು ಯಾವ ರೀಸನ್ಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾರೆ. ಸಂಘಟನೆ ಎಲ್ಲ ಯಾವ ಥರ ವ್ಯಕ್ತಿ ಸರ್ ಅಲ್ಲಿ ಕಾರ್ಯಕರ್ತರಾಗಿ ನಮ್ಮ ಅವರು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾಯಿದ್ರು. ಇಡೀ ಗ್ರಾಮದ ಜನ ಅವರನ್ನು ಪ್ರೀತಿ ಮಾಡ್ತಾಯಿದ್ರು. ಮತ್ತು ಅವರ ಸ್ವಂತ ವ್ಯಾಪಾರ ಕೂಡ ಬಸ್ಸು ಆಪ್ರೇಟ್ ಮಾಡ್ತಾಯಿದ್ರು. ನಂತರ ನಾಗಾರ್ಜುನದಲ್ಲಿ ಅವರು ಕಾಂಟ್ರಾಕ್ಟ್ ಮಾಡ್ತಾಯಿದ್ರು. ಎಲ್ರಿಗೂ ಬೇಕಾದವರಾಗಿದ್ದರು. ಅಲ್ಲ, ಯಾವುದು ಅಂತ ನೋಡಬೇಕು. ಅದು ಏನು ಅಂತೇಳಿ ಗೊತ್ತಿಲ್ಲ. ಪೊಲೀಸರು ತನಿಖೆ ಮಾಡ್ತಾರೆ. ಕರಾವಳಿಯಲ್ಲಿ ಎರಡನೇ ಶೂಟೌಟ್, ಸ್ವಲ್ಪ ಕಾನೂನು ಸುವ್ಯವಸ್ಥೆ ಈ ಬಗ್ಗೆ ಸ್ವಲ್ಪ ಜನರಿಗೂ ಆತಂಕ ಆಗುವಂಥ ವಿಷಯ. ಶೂಟೌಟ್ ಅಂದ ಕೂಡ ಸ್ವಲ್ಪ ಬೇರೆ ಕೊಲೆಗಳಿಗೂ ಅದಕ್ಕೊಂದು ಆತಂಕ ವ್ಯಕ್ತಪಡಿಸುವಂಥದ್ದು ಕೂಡ ಸಹಜ. ಏನಾದರೂ ಗಮನ ಸೆಳೆಯಲಿಕ್ಕೆ ಬಯಸ್ತೀವಿ. ಅದೇ ನೋಡೋಣ. ಈಗ ತನಿಖೆಯಲ್ಲಿ ಏನು ಅಂತೇಳಿ ಹೊರಗಡೆ ಬರಲಿ. ನೋಡೋಣ, ತನಿಖೆಯಲ್ಲಿ ಏನು ಅಂತೇಳಿ ಹೊರಗಡೆ ಬರಲಿ. ಈಗ ಭಾಳ ಪ್ರಿಲಿಮಿನರಿ. ಈಗ ತನಿಖೆ ಸ್ಟಾರ್ಟಿಂಗ್ ಹಂತದಲ್ಲಿದೆ. ಏನು ಅಂತೇಳಿ ತಿಳ್ಕೊಂಡು ನಮಗೆ ತಿಳಿಸ್ತೇವೆ.